ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಚಾರತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾ ಪುರಾ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ. ಮಹಾಭಾರತ ಮತ್ತು ವೇದ ಎರಡರಲ್ಲಿ ಯಾವುದು ಮಿಗಿಲು ಅಂತ ಹೇಳಿ ಜನರಿಗೆ ತಿಳಿಯಲಿ ಅಂತ ವೇದವ್ಯಾಸರೇ ಆಜ್ಞೆ ಮಾಡಿದರು, ತುಲನೆ ಮಾಡಿ ಅಂತ. ಭಾರತವು ಎಲ್ಲ ವೇದಗಳೂ ತುಲಾಂ ಆರೋಪಿತಾ, ತಕ್ಕಡಿಯಲ್ಲಿ ಇಡಲ್ಪಟ್ಟವು ಅಂತ ಅರ್ಥ. ವಸ್ತುತಃ ತುಲಾಮಾರೋಪಿತಾ ಅಂದರೆ ಯೋಚನೆ ಮಾಡಿದರು, ಈ ಗ್ರಂಥದ ಗುಣ ಏನು, ಈ ಗ್ರಂಥದ ಗುಣ ಏನು, ಈ ಗ್ರಂಥದಲ್ಲಿ ಯಾವ ಯಾವ ವಿಷಯ ಪ್ರತಿಪಾದ್ಯವಾಗಿದೆ, ಈ ಗ್ರಂಥದಲ್ಲಿ ಯಾವ ವಿಷಯ ಪ್ರತಿಪಾದ್ಯವಾಗಿದೆ ಅಂತ ಚೆನ್ನಾಗಿ ಯೋಚನೆ ಮಾಡಿದರು ಅಂತ ಅರ್ಥ. ಹಾಗರ್ಥ. ತುಲಾಮಾರೋಪಿತಾ ಅಂತಂದರೆ ಭೌತಿಕವಾಗಿ ಒಂದು ತಕ್ಕಡಿ ಇತ್ತು, ಅದರಲ್ಲಿ ಮಹಾಭಾರತ ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ವೇದಾದಿ ಗ್ರಂಥಗಳನ್ನು ಇಟ್ಟರು ಅಂತ ಅರ್ಥ ಅಲ್ಲ. ಮತ್ತೆ ತುಲನೆ ಮಾಡಿದರು, ಕಂಪ್ಯಾರಿಟಿವ್ ಸ್ಟಡಿ. ಯಾರ್ಯಾರು ಸೇರಿದ್ರು, ಮಾಡಿದವರು ಎಂಥವರು? ದೇವೈಃ ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞಯಾ ತತ್ರ ತ್ವತ್ಯರಿಚ್ಛತ ಭಾರತಂ. ಬ್ರಹ್ಮಾದಿ ದೇವತೆಗಳು ಮತ್ತು ಋಷಿಗಳು, ಅವರ ಪ್ರತಿಭೆ ನಮ್ಮ ಎಣಿಕೆಗೆ ಮೀರಿದ್ದು. ವೇದವ್ಯಾಸರು ಆಜ್ಞೆ ಮಾಡಿದರು, ನಾನು ಬರೆದ ಗ್ರಂಥವನ್ನ, ಜಗತ್ತಿನ ಶ್ರೇಷ್ಠವಾದ ಗ್ರಂಥಗಳು ಯಾವುದ್ಯಾವುದಿವೆ ಅದರೆಲ್ಲದರ ಜೊತೆಗೆ ತುಲನೆ ಮಾಡಿ ಅಂತ. ಆಗ ಭಾರತಂ ಅತ್ಯರಿಚ್ಛತ, ಭಾರತ ಎಲ್ಲಕ್ಕಿಂತ ಮಿಗಿಲು ಎಂದು ತೀರ್ಮಾನ ಆಯಿತು. ಅದರಿಂದಾಗಿ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಮಹತ್ವಾದ್ ಭಾರವತ್ವಾತ್, ಮಹತ್ವ ಇರುವುದರಿಂದ ಅಂದರೆ ಗ್ರಂಥತಃ ಅದರ ಪರಿಮಾಣ ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ಬೈಬಲ್ಲು ಮತ್ತು ಖುರಾನ್ ಎರಡನ್ನೂ ಹಾಕಿದರೂ ಅದಕ್ಕಿಂತ 8 ಪಟ್ಟು ದೊಡ್ಡದು, ಎರಡು ಒಟ್ಟಿಗೆ ಸೇರಿದರು. ಇನ್ನು ಜಂಡವ್ಯಸ್ತ ಮೊದಲಾದ ಗ್ರಂಥಗಳನ್ನು ಹಾಕಿದರೂ ಕೂಡ ಬಹಳ ದೊಡ್ಡದೇ ಅದು. ಮಹಾಭಾರತ ಎಲ್ಲ ಧರ್ಮಗ್ರಂಥಗಳಿಗಿಂತ ದೊಡ್ಡದು. ಇದು ಅರ್ಥತಃ ಮಹತ್. ಇನ್ನು ಭಾರತದ ಒಳಗಡೆ ಅನೇಕ ಸ್ಮೃತಿ ಗ್ರಂಥಗಳಿವೆ, ಅನೇಕ ಪುರಾಣಗಳಿದೆ. ಅದೆಲ್ಲವೂ ಮಹಾಭಾರತವನ್ನು ಹೊಗಳುತ್ತವೆ. ಮಹಾಭಾರತ ಯಾವ ಪುರಾಣವನ್ನು ಹೊಗಳೋದಿಲ್ಲ. ಅಂದರೆ ವೇದವ್ಯಾಸರ ವಿವಕ್ಷೆ ಏನು ಅಂತಂದರೆ, ಎಲ್ಲಕ್ಕಿಂತ ಮಹಾಭಾರತ ಮಿಗಿಲು ಅಂತ. ಅದರಿಂದಾಗಿ ಮಹತ್ವಾದ್ ಭಾರವತ್ವಾಚ್ಚ, ಭಾರ ಅರ್ಥದಿಂದ ತುಂಬಿದೆ. ಆಮೇಲೆ ಭಾರವತ್ವಾಚ್ಚ ಭರತರ ಬಗ್ಗೆ ಹೇಳುತ್ತೆ, ಭರತ ಕುಲದ ಬಗ್ಗೆ ಹೇಳುತ್ತೆ. ಈ ಎಲ್ಲ ಕಾರಣದಿಂದ ಮಹಾಭಾರತ ಅಂತ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ.
ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಯಾರು ಈ ನಿರುಕ್ತವನ್ನ ತಿಳಿದಿದ್ದಾನೆ ಅವನು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿದ್ದಾನೆ. ಏನು, ಮಹಾಭಾರತದ ನಿರ್ವಚನ ತಿಳಿದ್ರೆ ಪಾಪದಿಂದ ಬಿಡುಗಡೆಯಾ? ಹೌದು. ಪಾಪ ಯಾಕೆ ಬರೋದು ಅಂದರೆ ಅಜ್ಞಾನದಿಂದ ಅಥವಾ ಬೇರೆ ಯಾವುದೋ ಒಂದು ಕ್ಷಣಿಕವಾದ ಆವೇಶ ಆಕ್ರೋಶಗಳಿಂದ ಪಾಪ ಅನ್ನೋದು ಸಂಭವಿಸುತ್ತೆ. ಬ್ರಹ್ಮಹತ್ಯಾ ಪಾಪ, ಯಾವುದೇ ಪಾಪ ಆಗಲಿ ಕ್ಷಣಿಕವಾದ ಆವೇಶ ಆಕ್ರೋಶಗಳಿಂದಲೋ ಅಥವಾ ಅಜ್ಞಾನದಿಂದಲೋ ಸಂಭವಿಸುತ್ತೆ. ಇದನ್ನು ತಿಳಿತಾ ಇದ್ದಾನೆ ಅಂತಂದರೆ ಅವನಿಗೆ ಜ್ಞಾನ ಇರುತ್ತೆ. ಒಂದು ವೇಳೆ ತಪ್ಪು ಮಾಡಿದರೂ ಕೂಡ ಪ್ರಾಯಶ್ಚಿತ್ತ ಇದರ ಮೂಲಕವೇ ಮಾಡಿಕೊಳ್ತಾನೆ. ಏನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅಜ್ಞಾನದಿಂದ ತಪ್ಪು ಮಾಡಿದ್ದಾನೆ, ಇದನ್ನು ತಿಳಿತಾ 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 ಸಹಜವಾಗಿ ಪ್ರಾಯಶ್ಚಿತ್ತದ ಕಡೆ ಹೋಗ್ತಾನೆ. ಅದರಿಂದಾಗಿ ಎಲ್ಲ ಪಾಪಗಳೂ ಕೂಡ ಪರಿಹಾರ ಆಗತ್ತೆ ಮಹಾಭಾರತದ ನಿರ್ವಚನವನ್ನು ತಿಳಿದ್ರೆ. ಮಹಾಭಾರತದ ನಿರ್ವಚನ ತಿಳಿಯೋದು ಅಂದರೆ ಯಾಕೆ ಇದು ಮಹತ್ತು, ಯಾಕೆ ಇದು ಭಾರ ಅಂತ ತಿಳಿಬೇಕಾದ್ರೆ ಎಷ್ಟು ವರ್ಷದ ಅಧ್ಯಯನ ಮಾಡಬೇಕು ಗೊತ್ತಾ? ಅದರಿಂದಾಗಿ ನಿರುಕ್ತಮಸ್ಯ ಯೋವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ. ಯಾರಿಗೆ ಈ ನಿರುಕ್ತ ತಿಳಿದಿದೆಯೋ ಅವನು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಹೌದು, ಆವೇಶ ಆಕ್ರೋಶಗಳಿಂದ ಆಗಿದ್ರೆ ನನ್ನಿಂದ ಈ ತಪ್ಪು ಇನ್ನೊಮ್ಮೆ ಆಗಬಾರದು ಅಂತ ದೇವರಲ್ಲಿ ಅನನ್ಯವಾಗಿ ಮೊರೆ ಹೊಕ್ಕುತ್ತಾನೆ ಮಹಾಭಾರತವನ್ನು ಓದುವ ಮೂಲಕ. ಅಜ್ಞಾನದಿಂದ ಆಗಿತ್ತು ಅಂತ ಹೇಳಿದರೆ ಇದನ್ನು ತಿಳ್ಕೊಳ್ಬೇಕಾದ್ರೆ ವರ್ಷಾನುಗಟ್ಟಲೆ ಬೇಕಾಗತ್ತೆ. ತನ್ನ ಆ ಪಾಪಕೃತ್ಯಗಳನ್ನೆಲ್ಲ ಒಂದೊಂದಾಗಿ ತೊರೆದು ಮುಂದುವರಿಬೇಕಾಗತ್ತೆ. ಹೀಗಾಗಿ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತನ್ನೋದು ಮಹಾಭಾರತಕ್ಕಿರುವ ದೊಡ್ಡ ಪ್ರಶಸ್ತಿ. ಆದಿಪರ್ವದಲ್ಲಿ 1ನೇ ಅಧ್ಯಾಯ 300ನೇ ಶ್ಲೋಕ, ಸ್ವರ್ಗಾರೋಹಣ ಪರ್ವದಲ್ಲಿಯೂ ಕೂಡ 5ನೇ ಅಧ್ಯಾಯ 45ನೇ ಶ್ಲೋಕವಾಗಿ ಇದು ಬರುತ್ತೆ. ಇನ್ನು ಬೇರೆ ಗ್ರಂಥಗಳಿಂದ ಮಹತ್ತು ಹೇಗಿದೆ ಅಂತ ತಿಳಿಬೇಕಾದ್ರೆ ಬೇರೆ ಗ್ರಂಥಗಳ ಸಾರವನ್ನು ತಿಳಿದೇ ವಿಮರ್ಶೆ ಮಾಡಬೇಕು. ಭಾರ ಹೇಗಿದೆ, ಅರ್ಥಭಾರ ಹೇಗಿದೆ ಅಂತನ್ನುವಾಗ ಶಾಸ್ತ್ರಾಧ್ಯಯನ ಮಾಡಲೇಬೇಕಾಗತ್ತೆ. ತಪ್ಪಿಸ್ಕೊಳ್ಳಿಕ್ಕೆ ಯಾರ ಕೈನಲ್ಲೂ ಸಾಧ್ಯವೇ ಇಲ್ಲ, ಮಾಡಲೇಬೇಕು. ಅದರಿಂದಾಗಿ ಮಹಾಭಾರತ ಒಂದು ಮಾತ್ರ ತಿಳಿದ್ರೆ ಭಾರ ಮಹತ್ತು ಅಷ್ಟು ಆಳವಾಗಿ ಮನಸ್ಸಿನಲ್ಲಿ ಒಡಮೂಡುವುದೇ ಇಲ್ಲ. ಒಂದು ವೇಳೆ ಹಾಗೆ ಮೂಡೋದಿದ್ರೆ ಮೂಡಲಿ. ಸಾಮಾನ್ಯ ನಾರ್ಮಲ್ ಮ್ಯಾನ್ಕೈಂಡ್ ಹೇಗೆ ಮಹಾಭಾರತದ ಮಹತ್ವವನ್ನು ತಿಳಿಬೇಕು ಅಂತ ಇರುತ್ತೋ ಅದಕ್ಕೆ ಬಹಳಷ್ಟು ವರ್ಷಗಳು ತಗೊಳುತ್ತೆ. ಇದು ಈ ಸ್ಪಿರಿಟ್ ಅರ್ಥವೇ ಆಗಲಿಲ್ಲ ನಮ್ಮ ಹಳೆಯ ವ್ಯಾಖ್ಯಾನಕಾರರಿಗೆ. ಅದು ಹೆಂಗೆ? ಮಹಾಭಾರತ ತಿಳಿದು ಕೂಡಲೇ, ಮಹಾಭಾರತದ ನಿರುಕ್ತಿ ತಿಳಿದು ಕೂಡಲೇ ಎಲ್ಲ ಪಾಪಗಳ ಬಿಡುಗಡೆ ಆಗ್ತದೋ, ಇದು ಅರ್ಥವಾದ ಅಂದುಬಿಟ್ರು. ನರಹರಿ ತೀರ್ಥರು ಬರೆದರು, ಇದು ಅರ್ಥವಾದ ಅಲ್ಲ. ಜನಮೇಜಯಾದಿಗಳು ತಾವು ಮಾಡಿದ ಪಾಪವನ್ನು ಮಹಾಭಾರತ ಶ್ರವಣದಿಂದ ಕಳೆದುಕೊಂಡದ್ದನ್ನು ನಾವು ಕಾಣ್ತೇವೆ. ಹೀಗಾಗಿ ಇದು ಅರ್ಥವಾದ ಅಲ್ಲ. ಅವರವರು ಅಧ್ಯಯನ ಮಾಡಿದ ವೇಗ, ಅವರವರ ಅಧ್ಯಯನದ ಆಳ, ಅವರವರ ಅಧ್ಯಯನದ ವಿಸ್ತಾರ ಇತ್ಯಾದಿಗಳಿಗೆ ಅನುಗುಣವಾಗಿ ಕಾಲ ಬಹಳ ತಗೊಳ್ಬಹುದು, ಸ್ವಲ್ಪ ತೆಗೆದುಕೊಳ್ಳಬಹುದೇ ವಿನಃ ಮಹಾಭಾರತದ ಚಿಂತನೆ ಅನ್ನೋದು, ಮಹಾಭಾರತದ ಮಂಥನ ಅನ್ನೋದು ಪಾಪವನ್ನು ಕ್ಷಯಿಸುವಂತೆ ಮಾಡುತ್ತೆ ಅನ್ನೋದರಲ್ಲಿ ವಿವಾದವೇ ಇಲ್ಲ ಅಂದರು. ಆ ಹಿನ್ನೆಲೆಯಲ್ಲಿ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅನ್ನೋದು ಅರ್ಥವಾದ ಅಲ್ವೇ ಅಲ್ಲ. ಅರ್ಥವಾದ ಅಂದ್ರೆ ಏನು ಗೊತ್ತಾ? ಮಹಾಭಾರತವನ್ನು ಓದಿ ಅನ್ನುವ ಸ್ಪಿರಿಟ್ ಇಟ್ಕೊಂಡು ಅದು ಇದು ಮಾಡುತ್ತೆ, ಇದನ್ನು ಓದೋದ್ರಿಂದ ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಾರೆ. ಮಹಾಭಾರತ ಓದಿ ಅಂತ ಅಷ್ಟೇ ಅದರ ಅಭಿಪ್ರಾಯ ಅಂತ ಹೇಳಿದ್ರೆ ಅದು ಅರ್ಥವಾದ. ಆದರೆ ಹಾಗೆ ಅರ್ಥವಾದ ಇಲ್ಲಿ ಹೇಳಲೇ ಇಲ್ಲ. ಮಹಾಭಾರತವನ್ನು ಅಧ್ಯಯನ ಮಾಡೋದರಿಂದ
ಪಾಪ ಪರಿಹಾರ ಆಗತ್ತೆ ಹೇಗೆ? ಒಂದು ಪ್ರಾಯಶ್ಚಿತ್ತದ ಮುಖಾಂತರ, ಒಂದು ಪಾಪದ ಕಡೆಗೆ ಮನಸ್ಸು ಹೋಗದೇ ಇರೋದ್ರಿಂದ, ಒಂದು ಇದರಲ್ಲಿ ಪ್ರತಿಪಾದ್ಯನಾದ ದೇವರ ಬಗೆಗಿನ ಉತ್ಕಟವಾದ ಭಕ್ತಿಯಿಂದ. ಅದರಿಂದಾಗಿ ಇದು ಅರ್ಥವಾದ ಆಗಬೇಕಾದ ಸಾಧ್ಯತೆಯೇ ಇಲ್ಲ. ನರಹರಿ ತೀರ್ಥರು ಇದನ್ನು ಸ್ಫುಟವಾಗಿ ಹೇಳಿದ್ದಾರೆ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ಇಷ್ಟು ಮಹಾಭಾರತದ ಒಂದು ಚಿಂತೆ. ಅದು ಯೋಗೋಶತಂ ಕನಕ ಶೃಂಗಮಯಂ ದದಾತಿ ಅಂತ ಇದೆಯಲ್ಲ, ಅದು ನಂತರ ಸೇರ್ಪಡೆ ಆಗಿದ್ದು ಕಣಪ್ಪ. ಅದು ಲಿಪಿಕಾರರು ಏನು ಬರೀತಾರೆ, ಲಿಪಿಕಾರರು ಈ ತರಹದ್ದನ್ನೆಲ್ಲ ಬರೀತಾರೆ. ಅಲ್ಲಿ ಆ ತರಹದ್ದಿಲ್ಲ. ಲಿಪಿಕಾರರು ಯಾವುದು ಬರೆದರೂ ಯಾವುದು ಮೂಲ ಪ್ರತಿಯಲ್ಲಿ ಇರುತ್ತೆ ಅದು ನಮಗೆ ಸ್ಫುಟವಾಗಿ ಐಡಿಯಾ ಇರಬೇಕು. ಈ ಮಂಜುನಾಥ ಹೇಳ್ತಾ ಇರುವ 1000 ಚಿನ್ನದ ಕೊಂಬುಗಳಿರುವ ಗೋವುಗಳನ್ನು ದಾನ ಮಾಡಿದ ಫಲ ಅಂತ ಹೇಳಿದೆಯಲ್ಲ, ಅದು ವೇದವ್ಯಾಸರದ್ದಲ್ಲ, ನಂತರದ ಲಿಪಿಂಕರರದ್ದು. ಲಿಪಿಕಾರರು ಅವರನ್ನು ಕನ್ನಡದಲ್ಲಿ ಕಂಡರಣೆಕಾರರು ಅಂತ ಕರಿತಾ ಇದ್ರು. ಆ ಕಂಡರಣೆಕಾರರೇ ನಂತರ ಕೆತ್ತನೆಕಾರರು. ಅವಾಗ ಹೇಗೆ ಗ್ರಂಥಗಳನ್ನು ಒಂದಕ್ಕೊಂದಕ್ಕೆ ವಿನಿಮಯ ಆಗ್ತಾ ಇತ್ತು ಅಂದರೆ, ಶಿಷ್ಯ ಯಾವುದೋ ತಪ್ಪು ಮಾಡ್ತಾನೆ, ಆವಾಗ ಗುರು ಹೇಳ್ತಾನೆ, ನೀನು ಈ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂದರೆ ಇಡೀ ಮಹಾಭಾರತವನ್ನು ಬರೀಬೇಕು, ರಾಮಾಯಣವನ್ನು ಬರೆದು 2 ಪ್ರತಿ ಮಾಡಿ ಅದನ್ನು ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಅಂತ. ಹಾಗೆ ಗ್ರಂಥಗಳನ್ನು ಒಂದು ತಾವಿಟ್ಕೊಂಡು ಇನ್ನೊಂದು ದಾನ ಮಾಡ್ತಾ ಇದ್ರು. ಅವಾಗ ನೀವು ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿ ಕೊಡುತ್ತೆ, ಅದು ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ನೆನಪಿಸ್ತೇನೆ. ಅತ್ತಿಮಬ್ಬೆ ಪ್ರಶಸ್ತಿ ಅಂತ ಲೇಖಕಿಯರಿಗೆ ಕೊಡ್ತಾರೆ. ಅತ್ತಿಮಬ್ಬೆ ಪ್ರಶಸ್ತಿ. ಅವಳು ಲಕ್ಷಾಂತರ ಪ್ರತಿಗಳನ್ನು ಅವಳು ನಂಬಿದ ಸಿದ್ಧಾಂತವೊಂದನ್ನು ಬರೆದು ದಾನ ಮಾಡಿದವಳು. ಹೀಗಾಗಿ ಲೇಖಕಿಯರಿಗೆ ಅದನ್ನು ಕೊಡೋದು ಅಂತ. ಅಂದರೆ ಅದೆಲ್ಲ ಹಸ್ತಪ್ರತಿಯ ಕಡೆಯಲ್ಲಿ ಕೆಲವೊಮ್ಮೆ ಆ ಹಸ್ತಪ್ರತಿಕಾರರು ಸಂಬಳ ತಗೊಳ್ತಾ ಇರ್ತಾರೆ. ಅವರು ಹೇಳ್ತಾರೆ, ನಾನು ವ್ಯುತ್ಪನ್ನ, ಆದರೆ ಪುಸ್ತಕ ಯಾವ ರೀತಿ ಇದೆಯೋ ಆ ರೀತಿ ಬರೆದಿದ್ದೇನೆ, ಇಲ್ಲೇನಾದರೂ ಅವ್ಯುತ್ಪನ್ನ ಪ್ರಯೋಗಗಳಿದ್ರೆ ನನ್ನನ್ನು ಬೈಬೇಡಿ ಅಂತ ಹೇಳಿ ಅವ್ನು ಕನ್ಫೆಷನ್ ಮಾಡಿಕೊಂಡದ್ದು ಇದೆ. ಅದರಿಂದಾಗಿ ಯೋಗೋಶತಂ ಕನಕಶೃಂಗಮಯಂ ದದಾತಿ ಇತ್ಯಾದಿ ಇತ್ಯಾದಿಗಳೆಲ್ಲ ಇದೆಯಲ್ಲ, ಮಹಾಭಾರತ ಪುಸ್ತಕ ದಾನ ಮಾಡಿದರೆ ಈ ಪುಣ್ಯ ಆ ಪುಣ್ಯ, ಮಹಾಭಾರತ ಹೇಳಿಸಿದವನಿಗೆ ಅದು ಕೊಡಬೇಕು ಇದು ಕೊಡಬೇಕು, ಅವೆಲ್ಲ ನಂತರದ್ದು. ಅಲ್ಲಿ ಇಲ್ಲ. ನೀನು ಕೋಶಗಳಲ್ಲಿ ನೋಡಿದ್ರೆ ಸ್ಫುಟವಾಗಿ ಇದು ಕಾಣುತ್ತೆ. ಪ್ರಿಂಟ್ ಆಗುವಾಗ ಒಂದು ಕೊಲೋಪವನ್ನು ಹಾಕಿ ಕೊಟ್ಟಿರ್ತಾರೆ. ಆ ಕೊಲೋಪನ್ಗೆ ಏನರ್ಥ ಅಂತ ಹೇಳಿ ಇವ್ರಿಗೆ ಗೊತ್ತಿರಲ್ಲ. ಇವರು ಮಹಾಭಾರತದ್ದೇ ಮಾತು ಅಂತ ಹೇಳಿಕೊಂಡು ಮುಂದುವರಿತಾರೆ. ಬೇಕಿಲ್ಲ, ಅದು ಇರಲಿ. ನಿರ್ಣಯಸ್ತರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ. ಮಹಾಭಾರತ ಯಾಕೆ ಮಿಗಿಲು? ನಿನ್ನೆ ನಾವು ನೋಡಿದೆವು. ಅದನ್ನೇ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಎಲ್ಲ ಶಾಸ್ತ್ರಗಳ ನಿರ್ಣಯ ದೃಷ್ಟಾಂತಪೂರ್ವಕವಾಗಿ ಇದೆ. ಕೃತಃ, ಯಾಕೆಂದ್ರೆ ಮಹಾಭಾರತ ಅನ್ನೋದು ಎಲ್ಲ ತರಹದ ಜೀವನ. ರಾಜಸರು ಹೇಗಿರ್ತಾರೆ, ತಾಮಸರು ಹೇಗಿರ್ತಾರೆ, ಸಾತ್ವಿಕರು ಹೇಗಿರ್ತಾರೆ, ಸಾತ್ವಿಕರಲ್ಲಿ ಉತ್ತಮೋತ್ತಮರು ಹೇಗಿರ್ತಾರೆ, ಉತ್ತಮರು ಹೇಗಿರ್ತಾರೆ, ಮಧ್ಯಮರು ಹೇಗಿರ್ತಾರೆ, ಚಕ್ರವರ್ತಿಗಳು ಹೇಗಿರ್ತಾರೆ, ಮನುಷ್ಯೋತ್ತಮರು ಹೇಗಿರ್ತಾರೆ, ಈ ತರಹ ಎಲ್ಲ ತರಹದ ಜೀವನವೂ ಇದೆ ಅಲ್ಲಿ. ಮಹಾಭಾರತದ ಕಥೆಗಳತ್ತ ಗಮನ ಹಾಯಿಸಿದರೆ ನಮಗೆ ದಿಗ್ಭ್ರಾಂತಿಯಾಗುತ್ತೆ. ವತ್ಸನಾಭ ಅಂತ ಅವನು ಒಬ್ಬ ದೊಡ್ಡ ತಪಸ್ವಿ. ತಪಸ್ಸು ಮಾಡುವಾಗ ಎಲ್ಲ ಥರದವ್ರ ಕಥೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ತಪಸ್ಸು ಮಾಡುವಾಗ ಜೋರು ಮಳೆ ಬರುತ್ತೆ. ಅವನ ತಪಸ್ಸಿನ ಮೇಲಿನ ಶ್ರದ್ಧೆಯನ್ನು ಗಮನಿಸಿ ಧರ್ಮ ಎಮ್ಮೆಯ ರೂಪವನ್ನು ತಳೆದು ಅವನ ಮೇಲ್ಗಡೆ ನಿಲ್ಲುತ್ತೆ. ಅದು 2 ಕೋಡುಗಲ್ಲು ಬಂಡೆ ಇರುತ್ತೆ. ಆ ಬಂಡೆಯ ಮೇಲೆ 2 ಕಾಲು ಈಚೆ 2 ಕಾಲು ಆಚೆ, ಅಂದರೆ ಕರೆಕ್ಟಾಗಿ ನಡುವೆ ವತ್ಸನಾಭ ಕೂತಿರ್ತಾನೆ. ಅವನಿಗೆ ಮಳೆ ಬಾರದಂತೆ
ಅದು ರಕ್ಷಣೆ ಮಾಡಿದತ್ತೆ. ಧರ್ಮದೇವತೆ ಎಮ್ಮೆಯ ರೂಪದಲ್ಲಿ ಬಂದು ತಪಸ್ಸು ಮಾಡ್ತಾ ಇರುವ ವತ್ಸನಾಭನನ್ನ ರಕ್ಷಣೆ ಮಾಡುವ ಕಥೆ. ಜೋರು ಮಳೆ, ಎಲ್ಲವೂ ಕೊಚ್ಚಿಕೊಂಡು ಹೋಗುತ್ತೆ, ಇವನಿಗೆ ಅದರ ಪರಿವೆಯೇ ಇರೋದಿಲ್ಲ. ಆಯ್ತು, ಅವನ ತಪಸ್ಸು ಮುಗೀತು, ಜೋರು ಹಸಿವಾಯಿತು. ಯಾಕೋ ತಲೆ ಎತ್ತಿ ಹೀಗೆ ನೋಡಿದ, ಪಕ್ಕದಲ್ಲಿ ಎಮ್ಮೆ ಇತ್ತು. ಅದನ್ನು ನೋಡಿ ಅವನಿಗೆ ಈ ಎಮ್ಮೆಯನ್ನು ಕಡಿದುಕೊಂಡು ತಿಂದರೆ ಹೇಗಿರುತ್ತೆ ಅಂತ ಅನ್ನಿಸಿಬಿಡಿತು. ಮರುಕ್ಷಣವೇ ತೀವ್ರವಾದ ಪಶ್ಚಾತ್ತಾಪ ಉಂಟಾಯಿತು. ನನಗೆ ಉಪಕಾರ ಮಾಡಿದ ಪ್ರಾಣಿಯನ್ನ ತಿನ್ನಬೇಕು ಅಂತ ಹೊರಟನಲ್ಲ ಅಂತ ಹೇಳಿ ಬಹಳ ತೀವ್ರವಾದ ಪಶ್ಚಾತ್ತಾಪ ಉಂಟಾಗಿ ಆ ಪ್ರಾಯಶ್ಚಿತ್ತಕ್ಕಾಗಿ ಮತ್ತೆ ತಪಸ್ಸು ಮಾಡಲಿಕ್ಕೆ ಅಂತ ಹೊರಟ. ಆಗ ಯಮಧರ್ಮ ಅವನನ್ನ ಕ್ಷಮಿಸಿದ. ಯಾಕೆ ಅಂದರೆ ಕೂಡಲೇ ತಿದ್ದುಕೊಂಡಲ್ಲ ತಪ್ಪು. ಈ ಥರ ಬೇಕಾದಷ್ಟು ಕಥೆಗಳಿದೆ. ಎಲ್ಲ ಥರದ ಬದುಕು, ಕರ್ಮಭ್ರಷ್ಟನಾಗಿ ಅಧ್ಯಯನ ಮಾಡದೆ ಬೇಡರ ನಡುವೆ ಸೇರಿದ ಬ್ರಾಹ್ಮಣನ ಬದುಕಿದೆ. ಯಾವುದು ಕಥೆ ಇಲ್ಲ. ಸುಮಾರು 200-250 ಕಥೆ ಇದೆ ಮಹಾಭಾರತದಲ್ಲಿ, ಪುಟ್ಟ ಪುಟ್ಟ ಕಥೆಗಳು. ಆ 250 ಕಥೆಗಳು ಮಹಾಖ್ಯಾನಕ್ಕೆ ವ್ಯಾಖ್ಯಾನವಾಗಿ ಬರ್ತವೆ. ಆ ತರಹದ ಆಳವಾದ ಗ್ರಂಥ. ಅದಕ್ಕಾಗಿ ಹೇಳಿದ್ದು, ಜೀವನದ ವಿರಾಟ್ ರೂಪ ನಿಮಗೆ ಇರೋದು ವೇದವ್ಯಾಸರ ಕಥೆಗಳಲ್ಲಿ. ಒಂದು ಕಥೆ ತರಹ ಇನ್ನೊಂದು ಕಥೆ ಇಲ್ಲ. ಸಾಮಾನ್ಯವಾಗಿ ಒಬ್ಬ ದೊಡ್ಡ ಕವಿ, ಇದು ಇಂಗ್ಲಿಷ್ ಕ್ರಿಟಿಕ್ಸೇ ಹೇಳುವಂತಹ ಮಾತು, ಒಬ್ಬ ದೊಡ್ಡ ಕವಿ ಜೀವನದಲ್ಲಿ 2-3 ಮಹಾಕೃತಿಗಳನ್ನು ಬರೆಯಬಲ್ಲ, ಉಳಿದ ಕೃತಿಗಳು ಅದರ ನೆರಳು ಅಂತ. ಹಾಗೆ ನೀವು ನೋಡಿದರೆ ಎಷ್ಟು ಮಹಾಕವಿ ಒಬ್ಬ 7 ಬರೆಯಬಲ್ಲ, ಆಮೇಲೆ ಉಳಿದದ್ದೆಲ್ಲ ಸ್ವಲ್ಪ ಆಚೆ ಈಚೆ ಅದರದ್ದೇ ಬೇರೆ ಬೇರೆ ಅಂಶಗಳನ್ನು ಒಳಗೊಂಡು ಬೇರೆ ಬೇರೆ ಸಂಗತಿಗಳನ್ನು ಒಳಗೊಂಡು ಇರುತ್ತೆ. ಒಬ್ಬ ಒಂದು ಕೃತಿಯನ್ನ ಗಟ್ಟಿ ಬರೆಯಬಲ್ಲ ಮಹಾಕವಿ ಅಂತಾದರೆ ಹೀಗೆ ನೋಡಿ. ಇವಾಗ ಶೇಕ್ಸ್ಪಿಯರ್ದು ದುರಂತ ನಾಟಕಗಳು 7, ಆಮೇಲೆ ಬೇಕಷ್ಟು ಕಾಮಿಡಿ ಎಲ್ಲ ಇರಬಹುದು. ಆದರೆ ಅದೆಲ್ಲವೂ ಕೂಡ ಕಾಮಿಡಿಯಲ್ಲಿ ಮತ್ತು ನೀವು ದುರಂತದಲ್ಲಿಯೂ ಕೂಡ ಮತ್ತೆ ಮತ್ತೆ ಅದರದ್ದೇ ಆದ ಛಾಯೆಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುತ್ತೆ, ಬೇರೆ ಬೇರೆ ಡೈಮೆನ್ಷನ್ ಇಂದ ಬರ್ತಾ ಇರ್ತದೆ. ಅದರಿಂದಾಗಿ ಒಬ್ಬ ಒಂದು ಒಳ್ಳೆ ಕೃತಿಯನ್ನು ರಚನೆ ಮಾಡಬಲ್ಲ, 1 ಅಥವಾ 2 ಅಥವಾ 3, ಅದಕ್ಕಿಂತ ಹೆಚ್ಚು ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಆಗೋಲ್ಲ. ಹೀಗಾಗಿ ಒಬ್ಬ ಒಂದು ಕಥೆಯನ್ನು ಹೇಳಲಿಕ್ಕೆ ನಿಲ್ತಾನೆ, ತಾನು ಕಂಡ ಜೀವನದ ಕಥೆಯನ್ನ ಅಂತಂದ್ರೆ ತೀರಾ ವಿಭಿನ್ನವಾಗಿ ಒಂದಕ್ಕೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೇದವ್ಯಾಸರ ಕಥೆಯನ್ನು ನೋಡಿ, ಅದರಲ್ಲಿ ಆಳವಾದ ಜೀವನ ದರ್ಶನ. ನಮಗೆ ಊಹೆ ಕೂಡ ಮಾಡಲಿಕ್ಕಾಗಲ್ಲ, ಅಷ್ಟು ಆಳವಾಗಿ ಒಂದು ಇರಬಹುದು, ಹೇಳಬಹುದು ಅಂತ. ಆ ತರಹದ ಆಳವಾದ ಜೀವನದ ದರ್ಶನ ಅಲ್ಲಿ ಇರುತ್ತೆ. ಅದಕ್ಕೆ ಹೇಳಿದ್ದು ವೇದವ್ಯಾಸರು ಭಗವಂತ ಅವರ ಸಾಕ್ಷಿ ಪ್ರಜ್ಞೆಯಿಂದ ಜಗತ್ತನ್ನ ನೋಡಿ ಬರೆದಿದ್ದಾರೆ. ಅದರಿಂದಾಗಿ ಅವರಲ್ಲಿ ಪ್ರಭಾವ ಕೆಲಸ ಮಾಡಿಲ್ಲ. ಒಬ್ಬ ಲೆಫ್ಟಿಸ್ಟ್ ಕಥೆಗಾರನಾದರೆ ಅವನು ತನ್ನ ಪ್ರಭಾವಕ್ಕನುಗುಣವಾಗಿ ಕಥೆ ಬರೀತಾನೆ, ತನ್ನ ಪ್ರಭಾವಕ್ಕನುಗುಣವಾಗಿ ವಿಮರ್ಶೆ ಬರೀತಾನೆ. ಒಬ್ಬ ರೈಟಿಸ್ಟು ಅದು ಅಷ್ಟೇ. ಆದರೆ ವೇದವ್ಯಾಸರದ್ದು ಯಾವ ವರ್ಗಕ್ಕೂ ಸೇರೋದಿಲ್ಲ. ಶುದ್ಧವಾದ ಜೀವನ ದರ್ಶನ ಇದೆ. ಯಾಕೆ ಅಂದರೆ ಜಗದಾಚೆಗಿನ ಬರಹಗಾರರು ಈ ಎಲ್ಲ ಪರಿಸರದ ಪ್ರಭಾವಗಳಿಂದ ಆಚೆ ಜಿಗಿದು ಇರುವವರು. ಸಹಜವಾಗಿ ಅವರ ಪ್ರಜ್ಞೆ ಯಥಾರ್ಥವಾದದ್ದನ್ನು ಏನು ಗ್ರಹಿಸಿದೆ ಅದಿದೆ. ಹೀಗಾಗಿ ಮಹಾಭಾರತ ಅನ್ನೋದು ಜೀವನ ಕಥೆ. ಜೀವನೇ ಅಲ್ವಾ ವೇದವನ್ನು ಗ್ರಹಿಸೋದು. ಒಬ್ಬ ಜೀವ ವೇದವನ್ನು ಹೇಗೆ ಗ್ರಹಿಸ್ತಾನೆ ಅಂದರೆ ಅವನ ಯೋಗ್ಯತೆಗೆ ತಕ್ಕ ಹಾಗೆ, ಅವನ ಪರಿಸರಕ್ಕೆ ತಕ್ಕ ಹಾಗೆ ಗ್ರಹಿಸ್ತಾನೆ. ಹೀಗಾಗಿ ಜೀವನ ಒಳಗಣ ಕಥೆಯನ್ನು ಹೇಳಿದರೆ, ಜೀವನ ಸ್ವಭಾವ ಯಾವ ಯಾವ ಪರಿಸ್ಥಿತಿಯಲ್ಲಿ
ಹೇಗೆ ಹೇಗೆ ವಿಕಾಸಗೊಳ್ಳುತ್ತೆ ಅಂತ ಅನ್ನೋದನ್ನು ಹೇಳಿಬಿಟ್ರೆ ವೇದವನ್ನು ವ್ಯಾಖ್ಯಾನ ಮಾಡಿದ ಹಾಗೆ. ಏಕೆಂದರೆ ವೇದದಲ್ಲಿ ಅದೇ ಇರುವುದು. ಹೀಗೆ ಮಾಡಬೇಕು, ದೇವರನ್ನು ಹೀಗೆ ಚಿಂತನೆ ಮಾಡಬೇಕು ಅಂತಲ್ವಾ. ಹೀಗಾಗಿ ಮಹಾಭಾರತ ಅಂತನ್ನೋದು ವೇದಕ್ಕೆ ವ್ಯಾಖ್ಯಾನ. ಯಾರಿಗೆ ವೇದ ಬೇಕಿಲ್ಲ, ವೇದ ಅರ್ಥ ಆಗೋದಿಲ್ಲ, ವೇದ ಗೊತ್ತಿಲ್ಲ, ಅವರಿಗೆ ಮಹಾಭಾರತವೇ ವೇದ. ಯಾರಿಗೆ ಮಹಾಭಾರತದ ಬಗ್ಗೆ ಆಳವಾದ ಶ್ರದ್ಧೆ ಇರುತ್ತೆ, ಅವರು ವೇದದ ಬಗ್ಗೆನೂ ಗೊತ್ತಿರುತ್ತೆ, ಅವರಿಗೆ ಮಹಾಭಾರತ ಅನ್ನೋದು ವ್ಯಾಖ್ಯಾನ, ವೇದ ಅನ್ನೋದು ವ್ಯಾಖ್ಯೇಯ. ಹೀಗೆ ಹಲವಾರು ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ಅದಕ್ಕೆ ಹೇಳಿದ್ದು ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ ಕೃತಃ. ಎಲ್ಲ ಶಾಸ್ತ್ರಗಳಲ್ಲಿ ನಿರ್ಣಯವನ್ನು ಮಾಡಿದ್ದಾರೆ. ದೇವರ ಸರ್ವೋತ್ತಮತ್ವವು ಮಹಾಭಾರತದ ಒಳಗಿನಿಂದಲೇ ಗೊತ್ತಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಮಹಾಭಾರತವನ್ನು ಓದುವಾಗ ನೀವು ಔಟ್ಲೈನ್ ಅನ್ನು ನೋಡಿದ್ರೂ ಕೂಡ ಏನು ಗಮನಿಸ್ತೀರಾ ಅಂತ ಅವ್ರು ಹೇಳ್ತಾರೆ. ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ. ವಿಷ್ಣುವಶತ್ವ, ದೇವರು ಎಲ್ಲವನ್ನ ತನ್ನ ಅಂಗೈಯೊಳಗಡೆ ಇಟ್ಟುಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹೇಗೆ? ಅಂಶಾವತರಣ ಪರ್ವ ಓದಿ. ಅಂಶಾವತರಣ ಪರ್ವದಲ್ಲಿ ಮತ್ತೆ ಆದಿಪರ್ವದಲ್ಲಿ ಯಾವ ಯಾವ ದೇವತೆಗಳು ಯಾರು ಯಾರಾಗಿ ಅವತಾರ ಮಾಡಿದ್ರು ಭೂಮಿಯಲ್ಲಿ ಅಂತ ಹೇಳಿ ಇದೆ. ಆಮೇಲೆ ಇದೆಲ್ಲವೂ ಕೂಡ ಮತ್ತೆ ವನಪರ್ವದಲ್ಲಿ ರಿಪೀಟ್ ಆಗ್ತದೆ. ಆಮೇಲೆ ಆಶ್ರಮವಾಸಿಕ ಪರ್ವದಲ್ಲಿ ರಿಪೀಟ್ ಆಗ್ತದೆ. ಯಾಕೆ ಅದು ರಿಪಿಟೇಷನ್ ಅಲ್ಲ, ಅದು ರೀಇಟರೇಷನ್. ಯಾಕೆ ಆ ರೀತಿ ಹೇಳೋದು ಅಂತಂದ್ರೆ, ಅಂಶಾವತಾರ ಅನ್ನೋದು ಇಂಟೆನ್ಸಿವ್ ಆಗಿ ನಾನು ಹೇಳ್ತಾ ಇರುವಂತಹ ಪ್ರಮೇಯ. ಸುಮ್ಮನೆ ಈ ಕಥೆಗೊಂದು ತೂಕ ಬರಲಿ ಅಂತ ಹೇಳ್ತಾ ಇರೋದಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಅಲ್ಲಿ ಎಲ್ಲ ಯಾವ ಯಾವ ದೇವತೆಗಳು ಏನೇನಾಗಿ ಅವತರಿಸಿದರು ಅಂತ ಉಂಟು. ಅವರೆಲ್ಲರೂ ಕೂಡ ಕೃಷ್ಣನ ವಶವಾಗಿ ಇದ್ದಾರೆ. ಅಂದ್ರೆ ಮೂಲ ರೂಪದಲ್ಲಿಯೂ ಕೂಡ ನಾರಾಯಣನ ಸರ್ವೋತ್ತಮತ್ವ ಗೊತ್ತಾಗತ್ತಲ್ವೇ ಅಂತಾರೆ. ಯತ ಕೃಷ್ಣ ವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಾ. ಅಂಶಾವತರಣ ಪರ್ವವನ್ನು ಓದಿ ಇಡೀ ಮಹಾಭಾರತವನ್ನು ಓದಿದವರಿಗೆ ಈ ಇನ್ಸೈಟ್ ಮೂಡಬೇಕು. ಅಂಶಾವತರಣ ಪರ್ವಗಳಲ್ಲಿ ಅಥವಾ ಬೇರೆ ಬೇರೆ ಅಂಶಾವತಾರಗಳನ್ನು ಹೇಳುವ ಜಾಗದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಇವರು ಯಾವ ದೇವತೆ, ಕೃಷ್ಣನಿಗೂ ಇವರಿಗೂ ಏನು ಸಂಬಂಧ ಮಹಾಭಾರತದಲ್ಲಿ ಇತ್ಯಾದಿಗಳನ್ನು ನೋಡಿದಾಗ ನಮಗೊಂದು ಕ್ಲಾರಿಟಿ ಮೂಡುತ್ತೆ. ಅದರಿಂದ ತೀರ್ಮಾನ ಆಗುತ್ತೆ. ಇನ್ನು ಸರ್ವೇತಾಂ ಜ್ಞಾನದೋ ವಿಷ್ಣು ಯಶೋದಾತೇತಿ ಚೋದಿತಂ ಯಸ್ಮಾದ್ವ್ಯಾಸಾತ್ಮನಾತೇತಾಂ ಭಾರತೆ ಯಶ ಊಚಿವಾನ್. ಇನ್ನು ದೈಹಿಕವಾದ ಶಕ್ತಿ, ಅವರ ಮನಸ್ಸಿನ ಮೇಲೆ ಇವನ ನಿಯಂತ್ರಣ ಅಷ್ಟು ಮಾತ್ರ ಅಲ್ಲ, ಅರಿವು ಕೊಟ್ಟವನೂ ಹೌದು. ಸರ್ವೇಷಾಂ ಜ್ಞಾನದೋ ವಿಷ್ಣು, ಎಲ್ಲರಿಗೂ ಅರಿವಿತ್ತ ದೈವ. ಯಶೋದಾತ ಇತಿ ಚ ಉದಿತಂ, ಅವರಿಗೆ ಕೀರ್ತಿಯನ್ನು ಕೊಟ್ಟವ. ಯಾಕೆ? ವೇದವ್ಯಾಸನಾಗಿ ಮಹಾಭಾರತದಲ್ಲಿ ಅವರ ಹೆಸರು ಹೇಳಿದ. ಇಲ್ಲ ಅಂದಿದ್ರೆ ಇವತ್ತು ಯಾರು ಇರ್ತಿದ್ರು? ಎಷ್ಟು ಜನ ಆಗಿ ಹೋಗಿದ್ದಾರೆ ಇತಿಹಾಸದಲ್ಲಿ, ಎಂತೆಂಥವರೆಲ್ಲ ಆಗಿ ಹೋಗಿದ್ದಾರೆ, ಯಾರ ನೆನಪು ನಮಗಿಲ್ಲ. ಇವತ್ತಿಗೂ ಮಹಾಭಾರತದಲ್ಲಿ ಉಲ್ಲೇಖಿತರಾದವರ ನೆನಪಿದೆ. ಅದು ವೇದವ್ಯಾಸರ ಕರುಣೆ ಅವ್ರ ಮೇಲೆ. ಅದರಿಂದಾಗಿ ಯಸ್ಮಾತ್ ವ್ಯಾಸಾತ್ಮನಾತೇಷಾಂ ಭಾರತೆ ಯಶ ಊಚಿವಾನ್. ಯಶಃ ಅವರಿಗೆ ಕೀರ್ತಿಯನ್ನು ಕೊಟ್ಟಿತ್ತು. ಸರಿ, ಕೀರ್ತಿಯನ್ನು ಕೊಟ್ರಿ, ಅವರ ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ಹೇಳಿದ್ರಿ ಕೃಷ್ಣನಿಗೆ. ವೇದವ್ಯಾಸನೇ ಕೃಷ್ಣ, ವೇದವ್ಯಾಸನೇ ನಾರಾಯಣ, ಆದ್ದರಿಂದ ಯಶೋದಾತೃತ್ವವನ್ನು ಹೇಳಿದ್ರಿ. ಇನ್ನೂ ಏನುಂಟು ಅಂದರೆ, ಮಹಾಭಾರತವನ್ನು ಮೇಲುನೋಟಕ್ಕೆ ನೋಡುವಾಗಲೇ ನಿಮಗೆ ಗೊತ್ತಾಗಬೇಕು, ಜ್ಞಾನದಶ್ಚ ಶುಕಾದೀನಾಂ
ಬ್ರಹ್ಮ ರುದ್ರಾದಿರೂಪಿಣಾಂ. ಬ್ರಹ್ಮಾದಿಗಳಿಗೂ ಕೂಡ ಅರಿವು ನೀಡಿದವ ದೇವರು. ಯಾಕೆ ಅಂದರೆ ಶುಕಾಚಾರ್ಯರೇ ಮೊದಲಾದವರಿಗೆ ಅರಿವನ್ನಿತ್ತವ ಅವನಲ್ವಾ. ಆದ್ದರಿಂದ ಶುಕಾಚಾರ್ಯರೇ ಮೊದಲಾದವರಲ್ಲಿ ಬೇರೆ ಬೇರೆ ದೇವತೆಗಳ ಸಮಾವೇಶ ಯಾವ ರೀತಿ ಇತ್ತು ಅನ್ನೋದನ್ನು 10ನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ಬಿಡಿಸಲಿದ್ದಾರೆ. ಇಷ್ಟು ನಾವು ಇಲ್ಲಿ ಹೇಳಬಹುದಾದದ್ದು. ಬ್ರಹ್ಮ ರುದ್ರ ಮೊದಲಾದವರ ಸಮಾವೇಶವೆನಿಸಿದ ಶುಕಾಚಾರ್ಯರೇ ಮೊದಲಾದವರಿಗೆ ಅರಿವನ್ನಿತ್ತ ದೈವ ವೇದವ್ಯಾಸರು. ಇನ್ನು ಹೀಗಾಯಿತು. ವೇದವ್ಯಾಸರ ನಾರಾಯಣನ ಸರ್ವೋತ್ತಮತ್ವ ಗೊತ್ತಾಯಿತು. ಸರಿ, ದೇವತೆಗಳಲ್ಲಿ ಏನಾದರೂ ಆ ರೀತಿಯ ಹೈರಾರ್ಕಿ ಇದೆಯೋ ಅಂದರೆ ಇದೆ. ಬ್ರಹ್ಮಾದಿಕಶ್ಚ ದೇವೇಭ್ಯ ಶೇಷಾದ್ ರುದ್ರಾದಪೀರಿತಃ ಪ್ರಿಯಶ್ಚ ವಿಷ್ಣು ಸರ್ವೇಭ್ಯ ಇತಿ ಭೀಮನಿದರ್ಶನಾತ್. ಬ್ರಹ್ಮಾದಿಕಶ್ಚ ದೇವೇಭ್ಯ, ಎಲ್ಲ ದೇವತೆಗಳಿಗಿಂತ, ಶೇಷನಿಗಿಂತ ರುದ್ರನಿಗಿಂತ ಬ್ರಹ್ಮದೇವರು ಮಿಗಿಲು. ಅದು ಪುರಾಣಗಳಲ್ಲಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಇನ್ನು ದೇವರಿಗೆ ಅತ್ಯಂತ ಪ್ರಿಯ ಹೇಗೆ ತಿಳ್ಕೊಳ್ಬೇಕು? ಭೀಮ ನಿದರ್ಶನಾತ್. ಮಹಾಭಾರತದಲ್ಲಿ ಭೀಮಸೇನನನ್ನು ದೃಷ್ಟಾಂತವಾಗಿರಿಸಿಕೊಂಡು ತಿಳ್ಕೊಳ್ಬೇಕಾದದ್ದು. ಹೇಗೆ ಅದನ್ನು ಬಿಡಿಸ್ತಾರೆ ಆಚಾರ್ಯರು. ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿಮಾರುತಿ ಮಾಗಧಾದಿವಧಾದೇವ ದುರ್ಯೋಧನ ವಧಾದಪಿ. ದೇವರು ಭೂಭಾರ ಹರಣ ಮಾಡಲಿಕ್ಕೆ ಕೆಳಗಡೆ ಇಳಿದು ಬಂದದ್ದು. ಅವರಿಗೆ ಅಸಿಸ್ಟೆನ್ಸ್ ಮಾಡಿದವರು ಯಾರ್ಯಾರು? ಪ್ರಧಾನವಾಗಿ ಅಸಿಸ್ಟ್ ಮಾಡಿದವರು ಯಾರು ಅಂತ ನೋಡು. ಯಾರು? ಮಾರುತಿ, ಭೀಮಸೇನ. ಹೇಗೆ ಹೇಳ್ತೀರಾ? ಮಾಗಧಾದಿವಧಾದೇವ, ಮಾಗಧಾದಿವಧಾದೇವ, ದುರ್ಯೋಧನಾದಿಗಳನ್ನು ನಾಶ ಮಾಡಿದ್ದು. ದುರ್ಯೋಧನ, ಮಾಗಧ ಅಂತಂದರೆ ಜರಾಸಂಧ, ದುರ್ಯೋಧನ ವಧಾದಪಿ, ದುರ್ಯೋಧನನೇ ಮೊದಲಾದವರನ್ನು ನಾಶ ಮಾಡಿದ್ದು. ಯಾಕೆಂದರೆ ದುರ್ಯೋಧನ ಅಧರ್ಮಮಯೋ ಮಹಾದ್ರುಮಃ, ಮನ್ಯುಮಯೋ ಮಹಾದ್ರುಮಃ ಅಂತ ವೇದವ್ಯಾಸರು ಮಹಾಭಾರತದಲ್ಲಿ 2 ಪ್ರತಿಮೆಯನ್ನು ಕೊಡ್ತಾರೆ. ದುರ್ಯೋಧನ ಅಧರ್ಮದ ಮರ ಆದರೆ, ಧರ್ಮರಾಜ ಧರ್ಮವನ್ನು ಪ್ರತಿನಿಧಿಸುವ ಮರದ ತರಹ. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ, ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಅಂತ. ಹೀಗೆ ಈ ಬ್ರಹ್ಮ ಸಾಕ್ಷಾತ್ ಭಾಗವಹಿಸಲಿಲ್ಲ, ಆದರೆ ಬ್ರಹ್ಮನಿಗೆ ಸಮಾನನಾದವ ಭಾಗವಹಿಸಿದ್ದಾನೆ, ಅವನು ಭೀಮಸೇನ. ಇದು ಮಹಾಭಾರತದಲ್ಲಿಯೇ ಇದೆ. ಅದನ್ನು ಮುಂದೆ ನೋಡ್ತೇವೆ. ಅಂದರೆ ಭೀಮಸೇನ ದುರ್ಯೋಧನನಿಗೆ ಭೀಮಸೇನ ಚತುರ್ಮುಖನಿಗೆ ಸಮ ಹೇಗೆ ಅಂತ ವೇದಗಳಲ್ಲಿ ಅದರ ಬಗೆಗಿನ ವಿವರಣೆ ಇದೆ. ಅದನ್ನು ಮುಂದುವರೆದರೆ ಇಲ್ಲಿ ಹೇಳುವುದು ಯೋಯ ಏವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮ ಅಂಗಂ ಚೇದ್ ವಿಷ್ಣು ಕಾರ್ಯೇಷು ತದ್ಭಕ್ತ್ಯೈವ ನ ಚಾನ್ಯಥಾ. ಯಾರು ಬಲದಲ್ಲಿ ಮಿಗಿಲೋ ಅವನು ಕ್ಷತ್ರಿಯರಲ್ಲಿ ಮಿಗಿಲು. ಆ ಬಲ ಅನ್ನೋದು ದೇವರ ಕಾರ್ಯಕ್ಕೆ ವಿನಿಯೋಗ ಆಗ್ತಾ ಇದೆಯಾ ಅಂತ ನೋಡಬೇಕು. ಯಾಕೆಂದರೆ ನಮ್ಮ ಬಲವನ್ನು ಒಂದು ಕಾರ್ಯಕ್ಕೆ ವಿನಿಯೋಗಿಸ್ತೇವೆ ಅಂದರೆ ಸುಮ್ಮನೆ ಅಂತೂ ಅಲ್ವಲ್ಲ, ಭಕ್ತಿ ಇರಬೇಕಲ್ವ. ಒಬ್ಬ ದೇವರ ಕಾರ್ಯದಲ್ಲಿ ತೊಡಗಬೇಕು ಅಂದರೆ ಅವನಿಗೆ ಬಲ ಇದೆ, ಬೇರೆ ಸಪೋರ್ಟ್ ಇದೆ. ಅದೆಲ್ಲ ಇದ್ರೂ ಕೂಡ ಭಕ್ತಿ ಇಲ್ಲದೆ ಹೋದರೆ ಅಲ್ಲಿ ತೊಡಗೋದಿಲ್ಲ. ಭೀಮಸೇನನಿಗೆ ಬಲ ಇದೆ, ಅವನು ಕ್ಷತ್ರಿಯರಲ್ಲಿ ಉತ್ತಮ. ಅವನ ಬಲ ಇಡೀ ದೇವರ ಕಾರ್ಯದಲ್ಲಿ ವಿನಿಯುಕ್ತವಾಗಿದೆ. ಅಂದರೆ ಭಕ್ತಿ ಇರಲೇಬೇಕಲ್ವಾ.
ಆದ್ದರಿಂದ ಬಲಜ್ಯೇಷ್ಠತ್ವ ಇದರ ಅಭಿಪ್ರಾಯ ಏನು? ನಿರ್ಣಯ ಭಾವಚಂದ್ರಿಕಾಕಾರರು ಹೇಳ್ತಾರೆ, ಕ್ಷತ್ರಿಯೇಷು ಯೋ ಯೋ ಬಲಜ್ಯೇಷ್ಠ ಸಸಸ್ವರೂಪತ ಉತ್ತಮ ಅನೇನ ಅನ್ಯಯೋಗ ವ್ಯವಚ್ಛೇದೇನ ಬಲಜ್ಯೇಷ್ಠತ್ವ ವ್ಯಾಪ್ಯಂ ಉತ್ತಮತ್ವಂ ಇತ್ಯಾಹ. ಅನ್ಯಯೋಗ ವ್ಯವಚ್ಛೇದೇನ, ಯಾರಿಗೆ ಬಲ ಮಿಗಿಲಾಗಿದೆ ಅವರು ಕ್ಷತ್ರಿಯರಲ್ಲಿ ಉತ್ತಮರೇ, ಇದರಲ್ಲಿ ವಿವಾದ ಇಲ್ಲ. ಹಾಗಾದರೆ ಬಲ ಇದ್ರೆ ಉತ್ತಮರಲ್ಲ. ಆ ಬಲ ಅನ್ನೋದು ವಿಷ್ಣು ಕಾರ್ಯದಲ್ಲಿ ತೊಡಗಿರಬೇಕು. ಅಂಗಂ ಚೇತ್, ಯಾಕೆ ಅಂದರೆ ಅಸುರರು ಕೆಲವೊಮ್ಮೆ ಬಲದಿಂದ ಮಿಗಿಲಾಗಿ ಇರ್ತಾರೆ. ನಿಮ್ಮ ಪ್ರಕಾರ ಹೇಳೋದಾದರೆ ಮೊದಲು ಭೀಮಸೇನ ಮಿಗಿಲು, ಆಮೇಲೆ ಜರಾಸಂಧ, ದುರ್ಯೋಧನ, ಅವ್ರನ್ನೆಲ್ಲ ಹೇಳಿ ಅರ್ಜುನಾದಿಗಳು ಎಲ್ಲೋ ಬರ್ತಾರೆ. ಹೈರಾರ್ಕಿ ತಪ್ಪಿ ಹೋಗುತ್ತೆ ಅಂದರೆ ಆಚಾರ್ಯರು ಹೇಳಿದ್ರು, ಬಲಂ ನೈಸರ್ಗಿಕಂ ತಚ್ಚೇತ್ ವರಾಸ್ತ್ರಾದೇಸ್ತದನ್ಯಥಾ ಅನ್ಯಾವೇಶ ನಿಮಿತ್ತಂ ಚೇತ್ ಬಲಂ ಅನ್ಯಾತ್ಮಕಂ ಹಿ ತತ್. ಆ ಬಲ ಅನ್ನೋದು ಸಹಜವಾಗಿ ಇರಬೇಕು. ವರದಿಂದಲೋ ಅಸ್ತ್ರದಿಂದಲೋ ಬಂದಿರಬಾರದು. ಸೌಂದರ್ಯ ಅನ್ನೋದು ಸಹಜವಾಗಿ ಇರಬೇಕು. ಬೇರೆ ಏನೇನೇನೇನೇನೇನೋ ಬಳಸಿ ಸುಂದರವಾಗಿ ಕಂಡ ಸಹಜವಾದ ಸೌಂದರ್ಯ ಇಲ್ಲ ಅಂತ ಅರ್ಥ. ಹಾಗೆ ಇದು ಕೂಡ ಬಲವೂ ಅಷ್ಟೇ. ಬಲಂ ನೈಸರ್ಗಿಕಂ ತಚ್ಚೇತ್ ವರಾಸ್ತ್ರಾದೇಹ ತದನ್ಯಥಾ. ನೋಡಿ, ಒಬ್ಬ ಹುಡುಗನ ಕೈಯಲ್ಲಿ 14 ವರ್ಷದ ಹುಡುಗ ತೆಳ್ಳಗಿದ್ದಾನೆ, ಕಡ್ಡಿ ಕೈಕಾಲುಗಳು, ಅವನ ಕೈನಲ್ಲಿ ಒಂದು ಪಿಸ್ತೂಲ್ ಇದ್ಬಿಟ್ರೆ ಎಂಥವನು ಹೆದರುತ್ತಾನೆ. ಸೈನಿಕನೂ ಕೂಡ ದೂರ ನಿಂತು ಮಾತನಾಡಿಸ್ತಾನೆ, ಇನ್ಸ್ಪೆಕ್ಟರ್ನೂ ದೂರ ನಿಂತು ಮಾತನಾಡಿಸ್ತಾನೆ. ಆ ಶಕ್ತಿ ಅನ್ನೋದು ಸಹಜವ ಕೃತ್ರಿಮವ? ಕೃತ್ರಿಮ ಅಂದರೆ ಅಸಹಜ. ಅಸಹಜವಾದ ಶಕ್ತಿ ಸಹಜ ಅಲ್ಲ. ಹಾಗೆ ಅಸ್ತ್ರದಿಂದ ಬಂದ ಶಕ್ತಿ, ವರದಿಂದ ಬಂದ ಶಕ್ತಿ ಸಹಜ ಅಲ್ಲ. ಅದನ್ನು ಲೆಕ್ಕಕ್ಕೆ ಹಿಡಿಬೇಡಿ. ಅನ್ಯಾವೇತ ನಿಮಿತ್ತಂ ಚೇತ್ ಬಲಂ ಅನ್ಯಾತ್ಮಕಂ ಹಿ ತತ್. ಯಾರ್ದೋ ಆವೇಶದಿಂದ ಬಂದ ಶಕ್ತಿ ಆದರೆ ಅದು ಅವ್ರದಲ್ವಾ? ಹಾಗಿದ್ರೆ ಸಹಜವಾಗಿ ಬಲ ಯಾರಿಗೆ ಮಿಗಿಲು? ನೀವು ದೇವತೆಗಳಲ್ಲೇ ಲೆಕ್ಕ ಹಿಡಿಬೇಕು. ಆ ತರಹದ ಸಹಜವಾದ ಬಲ ಭೀಮಸೇನನಿಗೆ ಒಂದೇ ಒಂದು ವರ ಇರಲಿಲ್ಲ. ಯಾವ ಅಸ್ತ್ರಗಳನ್ನು ಅವನು ಬಳಸ್ತಿಲ್ಲ. ಹಾಗಾದರೆ ಉಂಟಲ್ಲ, ಅವನು ಕೆಳಗಡೆ ಹೋದ, ಗಂಗಾ ನದಿಯಲ್ಲಿ ಹಾಕಿದ್ರು, ಅವನು ಕೆಳಗಡೆ ಹೋಗಿ ಒಂದಿಷ್ಟು ರಸಾಯನ ಕುಡ್ದ, 10,000 ಆನೆ ಬಲ ಬಂತು. ಅವೆಲ್ಲ ಕ್ವಚಿತ್ ಗ್ರಂಥ ಅನ್ನೋ ಪ್ರಕ್ಷಿಪಂತಿ, ಗ್ರಂಥ ಪ್ರಕ್ಷೇಪಕಾರರ ಚೇಷ್ಟೆಗಳು. ಅವ್ರು ಯಾಕೆ ಅದನ್ನು ಮಾಡಿದ್ದು ಅಂದರೆ, ಈ ಸಿದ್ಧಾಂತ ಅಲ್ಲಿ ಪ್ರೂವ್ ಆಗಿಬಿಟ್ರೆ ಸರಿ. ಆ ಬಲ ಭೀಮಸೇನನಿಗೆ ಸಹಜವಾದ ಬಲ ಇರಲಿಲ್ಲ ಅನ್ನೋದು ಹೆಚ್ಚಿನ ಪ್ರತಿಗಳಲ್ಲಿ ಇಲ್ಲ. ಮತ್ತೆ ವೇದವ್ಯಾಸರು ಇನ್ನೊಂದು ಟ್ರಿಕ್ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಒಂದು ವಿಚಾರವನ್ನು ಬೇರೆ ಬೇರೆ ಸಂದರ್ಭಗಳಿಗೆ ತಕ್ಕ ಹಾಗೆ ಜೋಡಿಸಿದ್ದಾರೆ. ಅದು ಇಲ್ಲ ಆಗಿಬಿಡತ್ತೆ. ಇವರಿಗೆ ಒಂದ್ಸರ್ತಿ ಮಾತ್ರ ಜೋಡಿಸಿದ್ರು, ಬೇರೆ ಬೇರೆ ಕಡೆ ಎಲ್ಲ ಮಾತನಾಡುವಾಗ ಅದಿಲ್ವೇ ಇಲ್ಲ. ವೇದವ್ಯಾಸರ ಗ್ರಂಥ ರಚನಾ ಶೈಲಿ ಅರ್ಥ ಆಗಲಿಲ್ಲ. ವೇದವ್ಯಾಸರ ವೇದದ ಎಡಿಟಿಂಗ್ ಅರ್ಥ ಆಗಲಿಲ್ಲ. ವೇದವ್ಯಾಸರ ಮಹಾಭಾರತದ ನೆರೇಷನ್ ಅರ್ಥ ಆಗಲಿಲ್ಲ ಅವರಿಗೆ. ಅದರಿಂದಾಗಿ ದೇವರ ದಯದಿಂದ ಪ್ರಕ್ಷೇಪ ಒಂದು ಕಡೆ ಆಗಿರುತ್ತೆ, ಹಲವಾರು ಕಡೆ ಅದಕ್ಕೆ ಸಂವಾದ ಸಿಗೋಲ್ಲ. ಭೀಮಸೇನನಿಗೆ ಅತ್ಯಂತ ಸಹಜವಾದ ಬಲ. ನೀವೇ ನೋಡಿ, ಇಂದ್ರನ ಪರವಾಗಿ ಅರ್ಜುನನ ಪರವಾಗಿ ಇಂದ್ರ ಎಷ್ಟು ವಶೀಲಿ ಮಾಡಬೇಕಾಯಿತು, ಕರ್ಣನ ಪರವಾಗಿ ಸೂರ್ಯ ಎಷ್ಟು ವಶೀಲಿ ಮಾಡಬೇಕಾಯಿತು, ಯಮಧರ್ಮರಾಜನ ಯುಧಿಷ್ಠಿರನ ಪರವಾಗಿ ಯಮಧರ್ಮರಾಜನ ಮಾತುಗಳೇ ಪ್ರಯತ್ನಗಳೇನು ಅವನನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ.
ಆಮೇಲೆ ದುರ್ಯೋಧನನ ಪರವಾಗಿ ಧೃತರಾಷ್ಟ್ರನ ವಶೀಲಿಬಾಜಿಗಳೇನು, ಮೂಲ ರೂಪದಲ್ಲಿ ಕಲಿ ದೈತ್ಯರ ಕ್ರಿಯೆಗಳೇನು, ಇದನ್ನೆಲ್ಲ ಗಮನಿಸಿಕೊಳ್ಳಿ. ಇದ್ಯಾವುದು ಭೀಮಸೇನನಿಗಿಲ್ಲ, ಯಾವುದೂ ಭೀಮಸೇನನಿಗಿಲ್ಲ. ಅವರಪ್ಪ ಮುಖ್ಯ ಪ್ರಾಣ, ನನ್ನ ಮಗ ಪ್ರಸಿದ್ಧ ಆಗಬೇಕು ಅಂತ ಹೇಳಿ ಒಂದೇ ಒಂದು ಪ್ರಯತ್ನವನ್ನು ಪಡಲಿಲ್ಲ. ಈ ಎಲ್ಲ ನೀವು ಗಾಢವಾಗಿ ಗಮನಿಸಬೇಕು. ಅದಕ್ಕೆ ಆಚಾರ್ಯರು ಹೇಳಿದ್ದು ಬಲಂ ನೈಸರ್ಗಿಕಂ ತಚ್ಚೇತ್. ಅದು ಸಹಜವಾದ ಬಲವಾಗಿದ್ದರೆ, ಅದು ವಿಷ್ಣು ಕಾರ್ಯವನ್ನು ಉದ್ದೇಶ ಇಟ್ಟುಕೊಂಡು ಹೊರಟಿದ್ರೆ, ಅಂತಹ ಸ್ವರೂಪಭೂತ ಬಲ ಯಾರಿಗಿರುತ್ತೆ ಅವನು ದೇವತೆಗಳಲ್ಲಿ ಮಿಗಿಲು. ನೀವು ಮಹಾಭಾರತದಲ್ಲಿ ಕೃಷ್ಣ ಆದಮೇಲೆ ಉತ್ತಮವಾದ ಪಾತ್ರ ಯಾವುದು ಅಂತ ನೋಡಿದರೆ ಭೀಮಸೇನ ಅನ್ನೋದು ಗೊತ್ತಾಗತ್ತೆ. ಯಾಕೆ ಅಂದರೆ ನೀವು ಒಂದು ವ್ಯಕ್ತಿತ್ವದ ಆಳವನ್ನು ಅಳಿಬೇಕಾದ್ರೆ ಈ ಮಾಪನ ಇಟ್ಕೊಳ್ಬೇಕು ಅಂದ್ರು ಆಚಾರ್ಯರು. ಇಲ್ಲ ಅಂದ್ರೆ ಇನ್ಯಾವ ಮಾಪನ ಇಟ್ಕೊಳ್ತೀರ? ಇನ್ಯಾವುದೇ ಮಾಪನವನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ರು ಅನ್ಯಾವೇಚ ನಿಮಿತ್ತಂ ಚೇತ್ ಬಲಮನ್ಯಾತ್ಮಕಂ ಹಿ ತತ್ ಅಂತ. ಇನ್ನೂ ಆಳಕ್ಕೆ ಹೋದರೆ ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಚಾನ್ಯಥ. ನಮ್ಮಲ್ಲಿ ಇಲ್ಲಿ ಮನುಷ್ಯ ಲೋಕದಲ್ಲಿ ಯಾರಿಗೆ ತೋಳ್ಬಲ ಇರುತ್ತೋ ಅವನಿಗೆ ತಲೆಬಲ ಇರೋದಿಲ್ಲ, ಯಾರಿಗೆ ತಲೆಬಲ ಇರುತ್ತೋ ಅವನಿಗೆ ತೋಳ್ಬಲ ಇರೋದಿಲ್ಲ. ತೋಳ್ಬಲ ತಲೆಬಲಗಳು ಎರಡೂ ಯಾರಿಗಿರುತ್ತೆ ಅವರಿಗೆ ಹಣದ ಬಲ ಇರೋಲ್ಲ. ಹೀಗೆ ಏನೇನೇನೇನೇನೇನೇನೇನೋ ಪ್ರಾಬ್ಲಮ್ಗಳು ಇರ್ತದೆ. ಆದರೆ ದೇವತೆಗಳಲ್ಲಿ ಹಾಗಲ್ಲ. ಯಾರು ಬಲಿಷ್ಠರೋ ಅವರಿಗೆ ಜ್ಞಾನ ಹಾಗೂ ಭಕ್ತಿ ಇರುತ್ತೆ. ಸಯೇವಚ ಪ್ರಿಯೋ ವಿಷ್ಣೋಹೋ ನಾಣ್ಯಥಾತು ಕಥಂಚನ. ಇದು ವಿಷ್ಣು ಪುರಾಣದಲ್ಲಿಯೂ ಕೂಡ ಇರುವಂತಹ ಮಾತು. ಅದರಿಂದ ಇರುವಂಥದ್ದು ಈ ನೈಸರ್ಗಿಕವಾದ ಬಲ ನೋಡಿ. ನೈಸರ್ಗಿಕವಾದ ಬಲ ಅಂತ ಹೇಳಿದಾಗ ಬಭ್ರುವಾಹನನ ಜೊತೆ ಅರ್ಜುನ ಸೋತಿದ್ದು ಅಂತ ಹೇಳಿದ್ರೆ ತಲೆಯೆಲ್ಲ ಕತ್ತರಿಸಿ ಹೋಗಿದ್ದು ಅವೆಲ್ಲ ಈ ನಾಟಕದವ್ರ ಕಥೆಗಳು. ಜೈಮಿನಿ ಭಾರತದಲ್ಲಿ ಅಲ್ಲೇನಿಲ್ಲ, ಏಟು ಬಿತ್ತು, ಪೆಟ್ಟು ಗಾಢವಾಗಿ ಬಿದ್ದು ಮೂರ್ಛೆ ಹೊಂದಿದ್ದ ಅಷ್ಟೇ, ಅವನು ಮರ್ತೋಗಿರ್ಲಿಲ್ಲ. ಅವತ್ತಿನ ಕಾಲದಲ್ಲಿ ಬಹುಪತ್ನಿಯರನ್ನು ಕೂಡೋದು ದೋಷವೇ ಅಲ್ಲ. ಯಾಕೆ ಹೆದರ್ಕೋಬೇಕ್ರಿ? ಸುಮ್ಮನೆ ಮರೆಯಬೇಕಾದ ಅವಶ್ಯಕತೆ ಏನಿದೆ? ಹಾಗಾದ್ರೆ ಯಾಕೆ ಜಗಳ ಆಯಿತು? ಅಪ್ಪನಿಗೆ ಅನ್ನಿಸಿತು ಮಗನ ವೀರ್ಯವನ್ನು ನೋಡಬೇಕು ಅಂತ ಅಷ್ಟೇ, ಮಗನ ಬಲ ಎಷ್ಟಿದೆ ಅಂತ ನೋಡಬೇಕು ಅಂತ. ಅದಕ್ಕೆ ಅವನೇನು ಮಾಡಿದ, ಯುದ್ಧಕ್ಕೆ ಅಂತ ಕಳುಹಿಸಿದ. ಆ ಜಾರಣಿಯ ಮಗ ಅಂತ ಹಲ್ಕಡಿಯುವಂಥ ಪ್ರಸಂಗ ಆಗಲೇ ಇಲ್ಲ ಅಲ್ಲಿ, ಎಂಥದೂ ಇಲ್ಲ. ಮಗನೇ, ನೀನು ಯುದ್ಧ ಮಾಡಿದ್ರೆ ನನಗೆ ಪ್ರೀತಿ ಆಗತ್ತೆ ಅಂತ ಅರ್ಜುನ ಹೇಳಿದ. ಬಭ್ರುವಾಹನ ಹೋಗಿ ಯುದ್ಧ ಮಾಡಿದ. ಅಪ್ಪ ಅಸ್ತ್ರ ಯುದ್ಧಕ್ಕೆ ತಯಾರಾಗಿರಲಿಲ್ಲ, ಅವಾಗ ಅಸ್ತ್ರ ಯುದ್ಧ ಮಾಡಿದ. ಅವಾಗ ಅರ್ಜುನನಿಗೆ ಗಾಢವಾದ ಪೆಟ್ಟು ಬಿತ್ತು. ಕಾರಣ ಏನು ಅಂದರೆ ದೇವತೆಗಳ ಶಾಪ. ಆಶ್ವಮೇಧಿಕ ಪರ್ವದಲ್ಲಿ ನಮಗೆ ಅದು ಕಾಣುತ್ತೆ 82ನೆಯ ಅಧ್ಯಾಯದಲ್ಲಿ. ಅದರಿಂದಾಗಿ ಅರ್ಜುನ ಸೋತಿದ್ದು ಬಭ್ರುವಾಹನನಿಂದ ಸಹಜವಾದ ಬಲದಿಂದ ಅಲ್ಲ. ಬಭ್ರುವಾಹನನ ಹಿನ್ನೆಲೆಗೆ, ಬಭ್ರುವಾಹನನ ಸಾಮಾನ್ಯವಾದ ಯುದ್ಧಕ್ಕೆ, ಬಭ್ರುವಾಹನನ ಸಾಮಾನ್ಯವಾದ ಬಲಕ್ಕೆ ಯಾರ್ದ್ಯಾರದೋ ಶಾಪಗಳಿದ್ದುವು. ಈ ಎಲ್ಲ ಸಂಗತಿಗಳನ್ನು ನೋಡಬೇಕು ನಾವು. ಇದನ್ನು ನೀವು ಮಹಾಭಾರತದಲ್ಲೇ ನೋಡ್ಲಿಕ್ಕೆ ಸಾಧ್ಯ. ಈ ಬಲ ಯಾವುದರಿಂದ ಬಂತು? ಆವೇಶದಿಂದಲೋ ವರದಿಂದಲೋ? ಯಾಕೆ ಬಂತು? ಸಹಜವಾಗಿ ಯಾವುದಿದೆ? ಇದನ್ನೆಲ್ಲ ನೀವು ಸೂಕ್ಷ್ಮೇಕ್ಷಿಕೆಯಿಂದ ನೋಡಬೇಕು, ಆಗ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದು ಸಯೇವಚ ಪ್ರಿಯೋ ವಿಷ್ಣೋಹೋ ನಾಣ್ಯಥಾತು ಕಥಂಚನ. ಅದರಿಂದಾಗಿ ಯಾರು ಯೋಗ್ಯತೆಯಲ್ಲಿ ಮಿಗಿಲಾಗಿರ್ತಾರೆ ಅವರಿಗೇನೆ ಭಕ್ತಿ ಜ್ಞಾನ ಮಿಗಿಲಾಗಿ ಇರುತ್ತೆ. ಇದೇ ಇರೋದು.
ಅದರಿಂದಾಗಿ ನೀವು ಮಹಾಭಾರತವನ್ನು ನೋಡುವಾಗ ಕಣ್ಣು ಬೇರೆ ಇರಬೇಕು. ಯೋ ತಸ್ಮಾತ್ ಯೋ ಯೋ ಬಲಜ್ಯೇಷ್ಠ ಸಗುಣಜ್ಯೇಷ್ಠ ಏವ ಚ ಬಲಂ ಹಿ ಕ್ಷತ್ರಿಯೇ ವ್ಯಕ್ತಂ ಜ್ಞಾಯತೆ ಸ್ಥೂಲ ದೃಷ್ಟಿಭಿ. ಆದ್ದರಿಂದಾಗಿ ಯಾವುದು ಯಾವುದು ಬಲಕ್ಕಿಂತ ಮಿಗಿಲು, ಯಾವುದು ಯಾವುದು ಯಾರು ಗುಣ ಅವನು ಗುಣಕ್ಕಿಂತ ಮಿಗಿಲು. ಯಾರಾದರೂ ಬಲಜ್ಯೇಷ್ಠನಿದ್ರೆ ಅವನು ಗುಣಜ್ಯೇಷ್ಠ ಅಂತ ತೀರ್ಮಾನ ಮಾಡಬೇಕು. ಯಾಕೆಂದರೆ ಕ್ಷತ್ರಿಯರನ್ನು ತೀರ್ಮಾನ ಮಾಡುವಾಗ ಏನಂತ ಹೇಳ್ತೀರ? ಬಲವನ್ನೇ ಇಟ್ಕೊಳ್ಬೇಕು. ಸ್ಥೂಲ ದೃಷ್ಟಿಗಳು ತಿಳಿಯಬಹುದಾದದ್ದು ಬಲವಷ್ಟೇ. ಅದರಿಂದ ಭೀಮಸೇನ ಮಿಗಿಲು. ಆ ಬಲದ ಹಿನ್ನೆಲೆಯಲ್ಲಿ ಜ್ಞಾನ ಏನಿದೆ ಇತ್ಯಾದಿಗಳನ್ನು ಸೂಕ್ಷ್ಮ ದೃಷ್ಟಿ ಇರುವವರು ತಿಳಿತಾರೆ. ಜ್ಞಾನಾದಯೋ ಗುಣ ಯಸ್ಮಾತ್ ಜ್ಞಾಯಂತೆ ಸೂಕ್ಷ್ಮ ದೃಷ್ಟಿಭಿ ತಸ್ಮಾದ್ಯತ್ರ ಬಲಂ ತತ್ರ ವಿಜ್ಞಾತವ್ಯ ಗುಣಃ ಪರೇ. ಜ್ಞಾನಾದಿಗಳು ಸೂಕ್ಷ್ಮ ದೃಷ್ಟಿ ಇರುವವರಿಗೆ ಮಾತ್ರ ಗೊತ್ತಾಗೋದು. ಭೀಮಸೇನಲ್ಲಿ ಎಂತಹ ಆಳವಾದ ಜ್ಞಾನ ಇದೆ ಅಂತ ಹೇಳಿ ವನಪರ್ವ ಓದ್ದವರು ಗೊತ್ತಾಗತ್ತೆ, ಅವನ ಮಾತುಗಳಿಂದ ಗೊತ್ತಾಗತ್ತೆ. ಸ್ಥೂಲ ದೃಷ್ಟಿ ಇರುವವರಿಗೂ ಗೊತ್ತಾಗೋದು ಬಲ. ಸೂಕ್ಷ್ಮ ದೃಷ್ಟಿ ಇರುವವರಿಗೆ ಆ ಬಲದ ಹಿನ್ನೆಲೆಯಲ್ಲಿರುವ ಜ್ಞಾನ. ಅದರಿಂದ ಬಲ ಎಲ್ಲಿದೆಯೋ ವಿಜ್ಞಾತವ್ಯ ಗುಣಃ ಪರೇ, ಅಲ್ಲಿ ಗುಣಗಳನ್ನು ತಿಳಿಯತಕ್ಕದ್ದು. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಇನ್ನು ಉಳಿದದ್ದು ಏನಿದೆ ಅದನ್ನು ನಾವು ನಾಳೆ ನೋಡೋಣ. ನಾಳೆ ದೇವರ ದಯದಿಂದ ಮಾಡಲಿಕ್ಕಾಗತ್ತೆ. ಹೀಗಾಗಿ ಅದನ್ನು ನಾವು ನಾಳೆ ಮುಂದುವರಿಸೋಣ ಇದನ್ನು ಚಿಂತನೆಯಿಂದ ಅಂತ ಹೇಳಿ ಉಪಸಂಹಾರ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.